ನಮಸ್ಕಾರ ಟಿವಿ 49 ನ್ಯೂಸ್ಗೆ ಸ್ವಾಗತ. ವೀಕ್ಷಕರೇ, ಮಾಧ್ಯಮದವರು ಹಾಗೆ ಪತ್ರಕರ್ತರ ಕೆಲಸ ಏನು? ಸಮಾಜದಲ್ಲಿನ ಅಂಕುಡೊಂಕುಗಳನ್ನ ಎತ್ತಿ ಹಿಡಿಯುವುದು. 50,000 ಹಣಕ್ಕೆ ಬೇಡಿಕೆ ಇಟ್ಟ ಪತ್ರಕರ್ತ ಬಂಧನ ಯಾವಾಗ? ಬೆಳಗಾವಿ ಜಿಲ್ಲೆಯಲ್ಲಿ ಪತ್ರಕರ್ತನ ಹೆಸರಲ್ಲಿ ಹಣ ಪೀಕುವ ಗ್ಯಾಂಗ್ ಒಂದು ಗ್ರಾಮಸ್ಥರ ಕೈಗೆ ಸಿಕ್ಕಿರುವ ಘಟನೆ ಹಿರೇಬಾಗೇವಾಡಿಯಲ್ಲಿ ಜರುಗಿದೆ. ಪೂಜೆಗಂತ ಸಂಗ್ರಹಿಸಿದ್ದ ಅಕ್ಕಿಯನ್ನ ದೇವಸ್ಥಾನದ ಕಮಿಟಿ ಹತ್ತಿರ 50,000 ರೂಪಾಯಿ ಹಣಕ್ಕೆ ಬೇಡಿಕೆ ಇಟ್ಟ ಆರೋಪದ ಮೇಲೆ ನಾಗನಗೌಡ ಪಾಟೀಲ್, ರಮೇಶ್ ವಡರಟ್ಟಿ, ಗೌಸ್ ಸನದಿ ಹಾಗೂ ದಯಾನಂದ ಮಾಳೆಪ್ಪಗೊಳ್ಳ ಎಂಬುವರ ವಿರುದ್ಧ ಹಿರೇಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆರೋಪಿತ ನಾಗನಗೌಡ ಪಾಟೀಲ್ ಮತ್ತು ಅವರ ತಂಡ ಪತ್ರಕರ್ತರ ಹೆಸರನ್ನ ದುರುಪಯೋಗಪಡಿಸಿಕೊಂಡು ಈ ರೀತಿಯ ಹಣ ವಸೂಲಿಗೆ ಮುಂದಾಗಿ ಜನರಲ್ಲಿ ಭಯ ಮತ್ತು ಆತಂಕ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಈ ಕೃತ್ಯದಿಂದಾಗಿ ನಿಜವಾದ ಪತ್ರಕರ್ತರ ಗೌರವಕ್ಕೂ ಕೂಡ ಧಕ್ಕೆ ಉಂಟಾಗಿದೆ ಅಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಘಟನೆಯ ಕುರಿತು ಮಾಹಿತಿ ಪಡೆದ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ರು ಕೂಡ ಆರೋಪಿಗಳನ್ನ ಇನ್ನೂ ಬಂಧನ ಮಾಡಿಲ್ಲ. ಬಂಧನ ಯಾವಾಗ ಎಂಬ ಪ್ರಶ್ನೆ ಇದೀಗ ಸಾರ್ವಜನಿಕ ವಲಯದಲ್ಲಿ ಮೂಡಿದೆ. ಆರೋಪಿತ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು. ಅಕ್ಕಿ ಕಳ್ಳ ಸಾಗಾಣಿಕೆಯನ್ನು ನಿರಂತರವಾಗಿ ನಡೀತಾ ಇದೆ. ಇದಕ್ಕೆ ಹಲವಾರು ಆ ಪತ್ರಕರ್ತರ ವೇಷದಲ್ಲಿ ಬರ್ತಾ ಇದ್ದಾರೆ. ಆ ಪತ್ರಕರ್ತರ ವೇಷದಲ್ಲಿ ಬಂದಂತ ವ್ಯಕ್ತಿಗಳು